ನಮಸ್ಕಾರ ನೋಡ್ರಿ ಎಲ್ರಿಗೂ. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದ ಮೂರನೇ ಟಿ20 ಪಂದ್ಯದಲ್ಲಿ ಭಾರತ ತಂಡ ಏನ್ ಮಾಡಿದ್ರಿ 8 ವಿಕೆಟ್ ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡದ್ ನೋಡ್ರಿ, ಅದು ಕಿವೀಸ್ ತಂಡದ ವಿರುದ್ಧ. ಈ ಪಂದ್ಯದಲ್ಲಿ ಭಾರತದ ಬ್ಯಾಟ್ಸ್ಮನ್ ಗಳ ಅಬ್ಬರ ತುಂಬಾನೇ ಜೋರಾಗಿತ್ರಿ. ಇದರ ಜೊತೆಗೆ ಭಾರತೀಯ ಬೌಲರ್ ಗಳ ಅಬ್ಬರವೂ ಸಹ ತುಂಬಾನೇ ಜೋರಾಗಿತ್ತು ನೋಡ್ರಿ. ಹಿಂಗಾಗಿ ಭಾರತ ತಂಡವು ಏನ್ ಮಾಡ್ತ್ರಿ ನ್ಯೂಜಿಲೆಂಡ್ ತಂಡಕ್ಕೆ ಸುಲಭವಾಗಿ ಸೋಲಿಸ್ಬಿಡ್ತು ನೋಡ್ರಿ. ಈ ಪಂದ್ಯದಲ್ಲಿ ಭಾರತವು ಕೆಲವು ದಾಖಲೆಗಳನ್ನು ಮಾಡಿದ್ರಿ. ಆ ದಾಖಲೆಗಳು ಯಾವ ಎಂಬುದನ್ನು ನಾವು ಈ ವಿಡಿಯೋದಾಗ ಪೂರ್ತಿಯಾಗಿ ನೋಡ್ರಿ. ಕಿವೀಸ್ ವಿರುದ್ಧದ ಮೂರನೇ ಟಿ20 ಪಂದ್ಯವು ಗುವಾಹಟಿಯ ಬಾರಸ್ಪಾರ ಕ್ರಿಕೆಟ್ ಸ್ಟೇಡಿಯಂನಾಗ ನಡೀತ್ ನೋಡ್ರಿ. ಈ ಪಂದ್ಯದಲ್ಲಿ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಏನ್ ಮಾಡಿದ್ರಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡ್ರು ನೋಡ್ರಿ. ಹಿಂಗಾಗಿ ಏನ್ ಮಾಡ್ತ್ರಿ ನ್ಯೂಜಿಲೆಂಡ್ ತಂಡ ಮೊದಲು ಬ್ಯಾಟಿಂಗ್ ಇಳಿದ್ ನೋಡ್ರಿ. ನ್ಯೂಜಿಲೆಂಡ್ ತಂಡ ತನ್ನ 20 ಓವರ್ಗಳ ಕೋಟದಲ್ಲಿ ಏನ್ ಮಾಡ್ತ್ರಿ 9 ವಿಕೆಟ್ ಕಳೆದುಕೊಂಡು 153 ರನ್ಗಳನ್ನು ಗಳಿಸಿತ್ ನೋಡ್ರಿ. ಹಿಂಗಾಗಿ ಭಾರತಕ್ಕೆ ಏನ್ ಮಾಡ್ತ್ರಿ 154 ರನ್ಗಳ ಟಾರ್ಗೆಟ್ ಗುರಿಯನ್ನು ನೀಡಿದ್ ನೋಡ್ರಿ ನ್ಯೂಜಿಲೆಂಡ್ ತಂಡ. ನ್ಯೂಜಿಲೆಂಡ್ ತಂಡವನ್ನು ಸಾಧಾರಣ ಮೊತ್ತಕ್ಕೆ ಕಟ್ಟಿ ಹಾಕಿದ್ದು ಭಾರತದ ಬೌಲರ್ಗಳು ನೋಡ್ರಿ. ಎಸ್ ಹೌದ್ರಿ, ಭಾರತದ ಬೌಲರ್ ಗಳು ಅದ್ಭುತವಾದ ಪ್ರದರ್ಶನವನ್ನು ನೀಡಿದ್ ನೋಡ್ರಿ. ಈ ಪಂದ್ಯದಾಗ ನ್ಯೂಜಿಲೆಂಡ್ ತಂಡದ 153 ರನ್ಗಳ ಕೊಡುಗೆಯಲ್ಲಿ ಗ್ಲೀನ್ ಫಿಲಿಪ್ಸ್ ಅವರ 48 ರನ್ಗಳು ಗರಿಷ್ಠ ಮೊತ್ತವಾಗಿತ್ತು ನೋಡ್ರಿ. ಉಳಿದ ನ್ಯೂಜಿಲೆಂಡ್ ತಂಡದ ಬ್ಯಾಟ್ಸ್ಮನ್ ಗಳು ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಲು ಬಿಡಲಿಲ್ಲ ನೋಡ್ರಿ ಭಾರತದ ಬೌಲರ್ಗಳು. ಹಿಂಗಾಗಿ ಏನ್ ಮಾಡ್ತ್ರಿ ನ್ಯೂಜಿಲೆಂಡ್ ತಂಡ ಈ ಪಂದ್ಯದಲ್ಲಿ ಸಾಧಾರಣ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಹಂಗಂದ್ರ ಭಾರತದ ಯಾವ ಬೌಲರ್ ಗಳು ಎಷ್ಟು ವಿಕೆಟ್ ಪಡೆದಾರಪ್ಪ ಅಂತಂದ್ರ ಜಸ್ಪ್ರೀತ್ ಬುಮ್ರಾ ಅವರು ಏನ್ ಮಾಡಿದ್ರಿ ಈ ಪಂದ್ಯದಾಗ 3 ವಿಕೆಟ್ ಪಡೆದ್ರು ನೋಡ್ರಿ. ರವಿ ಬಿಷ್ಣೋಯ್ ಅವರು 2 ವಿಕೆಟ್ ಪಡೆದ್ರು ನೋಡ್ರಿ. ಹಾರ್ದಿಕ್ ಪಾಂಡೆ 2 ವಿಕೆಟ್ ಪಡೆದ್ರಿ ಮತ್ತು ಹರ್ಷಿತ್ ರಾಣಾ ಅವರು 1 ವಿಕೆಟ್ ಪಡೆದ್ರು ನೋಡ್ರಿ. ಈ 4 ಬೌಲರ್ ಗಳ ಅದ್ಭುತ ಪ್ರದರ್ಶನದಿಂದಾಗಿ ಏನ್ ಮಾಡ್ತ್ರಿ ನ್ಯೂಜಿಲೆಂಡ್ ತಂಡ ಸಾಧಾರಣ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ತಂಡವು ಏನ್ ಮಾಡ್ತ್ರಿ ಭಾರತ ತಂಡಕ್ಕೆ 154 ರನ್ಗಳ ಟಾರ್ಗೆಟ್ ಗುರಿ ನೀಡ್ತು ನೋಡ್ರಿ. ಈ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಭಾರತ ತಂಡ ಏನ್ ಮಾಡ್ತ್ರಿ ಬಹುಬೇಗನೆ ವಿಕೆಟ್ ಕಳೆದುಕೊಂಡಿದ್ರಿ. ಅದು ಸಂಜು ಸ್ಯಾಮ್ಸನ್ 0 ಸುತ್ತಿ ಹೊರ ನಡೆದ್ರು ನೋಡ್ರಿ. ಇಲ್ಲಿಂದ ಭಾರತದ ಬ್ಯಾಟ್ಸ್ಮನ್ ಗಳ ಅಬ್ಬರ ತುಂಬಾ ಜೋರಾಗಿತ್ತು ನೋಡ್ರಿ. ಅದು ಅಭಿಷೇಕ್ ಶರ್ಮಾ ಅವರು. ಎಸ್ ಹೌದ್ರಿ, ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡ್ತಾರೆ ನೋಡ್ರಿ. ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ ಕೇವಲ 14 ಎಸೆತಗಳಲ್ಲಿ ಏನ್ ಮಾಡಿದ್ರಿ 50 ರನ್ಗಳನ್ನು ಚಚ್ಚಿ ಹಾಕಿದ್ರು ನೋಡ್ರಿ. ಇದು ಶರವೇಗದ ಅರ್ಧಶತಕ ಆಗೈತ್ ನೋಡ್ರಿ. ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ವೇಗದ ಅರ್ಧಶತಕ ಯಾರು ಬಾರಿಸಿದಾರಪ್ಪ ಅಂತಂದ್ರ ಅದು ಭಾರತದ ಆಲ್ರೌಂಡರ್ ಯುವರಾಜ್ ಸಿಂಗ್ ಅವರು ಕೇವಲ 12 ಎಸೆತಗಳಲ್ಲಿ ಅರ್ಧಶತಕದ ಗಡಿ ದಾಟಿದ್ರು ನೋಡ್ರಿ. ಇದು ವಿಶ್ವ ದಾಖಲೆ ಆಗೈತೆ ನೋಡ್ರಿ. ಅದು 2007ರಲ್ಲಿ ಇಂಗ್ಲೆಂಡ್ ತಂಡದ ವಿರುದ್ಧ. ಎರಡನೇ ಅತಿ ವೇಗದ ಅರ್ಧಶತಕ ಯಾರು ಬಾರಿಸಿದಾರಪ್ಪ ಅಂತಂದ್ರ ಅದು ಅಭಿಷೇಕ್ ಶರ್ಮಾ ನೋಡ್ರಿ. ಕೇವಲ 14 ಎಸೆತಗಳಲ್ಲಿ ಏನ್ ಮಾಡಿದಾರೆ ಅಭಿಷೇಕ್ ಶರ್ಮಾ ಅವರು ಅರ್ಧಶತಕ ಗಡಿ ದಾಟಿ ಏನ್ ಮಾಡಿದ್ರಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ರು ನೋಡ್ರಿ. ಅಭಿಷೇಕ್ ಶರ್ಮಾ ಅವರ ಇನ್ನಿಂಗ್ಸ್ ನಲ್ಲಿ ಕೇವಲ 20 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 5 ಭರ್ಜರಿ ಸಿಕ್ಸರ್ ಗಳಿಂದ ಔಟ್ ಆಗದೆ 68 ರನ್ ಗಳಿಸಿದ್ರು ನೋಡ್ರಿ. ಇವರಿಗೆ ಉತ್ತಮವಾದ ಬೆಂಬಲವನ್ನು ನೀಡಿದ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಸಹ ಅರ್ಧಶತಕದ ಗಡಿ ದಾಟಿದ್ರು ನೋಡ್ರಿ. ಇವರು ಸಹ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ರು ನೋಡ್ರಿ. ಸೂರ್ಯಕುಮಾರ್ ಯಾದವ್ ಅವರು 26 ಎಸೆತಗಳಲ್ಲಿ 6 ಬೌಂಡರಿ ಮತ್ತು 3 ಸಿಕ್ಸರ್ ಗಳಿಂದ ಏನ್ ಮಾಡಿದ್ರಿ 57 ರನ್ ಗಳಿಸಿ ಔಟ್ ಆಗದೆ ಉಳಿದ್ರು ನೋಡ್ರಿ. ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ ನಿಂದ ಭಾರತ ತಂಡ ಏನ್ ಮಾಡಿದ್ರಿ ಕೇವಲ 10 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 155 ರನ್ ಗಳಿಸಿ 8 ವಿಕೆಟ್ ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡಿತ್ತು ನೋಡ್ರಿ ನ್ಯೂಜಿಲೆಂಡ್ ತಂಡದ ವಿರುದ್ಧ. ಹಿಂಗಾಗಿ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಭಾರತ ತಂಡವು 3-0 ಅಂತರದಿಂದ ಸರಣಿಯನ್ನು ಗೆದ್ದುಕೊಂಡದ್ ನೋಡ್ರಿ. ಇನ್ನು ಉಳಿದಿರುವ 2 ಪಂದ್ಯವು ಅವು ಕೇವಲ ಔಪಚಾರಿಕವಾಗಿ ಉಳಿಯಲಿವೆ ನೋಡ್ರಿ. ಭಾರತ ತಂಡವು ಮುಂದಿನ 2 ಪಂದ್ಯಗಳನ್ನು ಸಹ ಗೆಲ್ಲಲಿ ಎಂಬುದು ಭಾರತ ಕ್ರಿಕೆಟ್ ತಂಡದ ಅಭಿಮಾನಿಗಳ ಆಶಯ ಆಗ್ಯದ ನೋಡ್ರಿ. ಭಾರತವು ಈ ಪಂದ್ಯದಲ್ಲಿ ಕೆಲವು ದಾಖಲೆಗಳನ್ನು ಮಾಡ್ತಾರೆ. ಆ ದಾಖಲೆಗಳು ಯಾವಪ್ಪ ಅಂತಂದ್ರೆ ನ್ಯೂಜಿಲೆಂಡ್ ವಿರುದ್ಧ 10 ಓವರ್ಗಳವರೆಗೆ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿ ಗೆದ್ದ ತಂಡವಾಗಿ ಭಾರತವು ಮೊದಲನೇದಾಯ್ತು ನೋಡ್ರಿ. ಭಾರತವು ಟಿ20 ಕ್ರಿಕೆಟ್ ನಲ್ಲಿ ಸತತವಾಗಿ 11 ಸರಣಿಗಳನ್ನು ಗೆದ್ದದ್ ನೋಡ್ರಿ. ಅದು 2024ರಿಂದ ಹಿಡಿದು. ಇದಕ್ಕಿಂತ ಮುಂಚೆ ಪಾಕಿಸ್ತಾನ ತಂಡವು ಸಹ 11 ಸತತ ಸರಣಿಗಳನ್ನು ಗೆದ್ದಿತ್ತು ನೋಡ್ರಿ. ಆ ದಾಖಲೆಯನ್ನು ಇವಾಗ ಭಾರತ ತಂಡವು ಸರಿಗಟ್ಟದ್ ನೋಡ್ರಿ. ಭಾರತ ತಂಡವು ತವರಿನಲ್ಲಿ ಸತತವಾಗಿ 10 ಟಿ20 ಸರಣಿಗಳನ್ನು ಗೆದ್ದುಕೊಂಡದ್ ನೋಡ್ರಿ. ಈ ಹಿಂದೆ ಆಸ್ಟ್ರೇಲಿಯಾ ತಂಡವು ಏನ್ ಮಾಡಿದ್ರಿ ಸತತವಾಗಿ ತವರಿನಲ್ಲಿ 8 ಪಂದ್ಯಗಳನ್ನು ಗೆದ್ದುಕೊಂಡಿದ್ರಿ. ಆ ದಾಖಲೆಯನ್ನು ಏನ್ ಮಾಡಿದ್ರಿ ಭಾರತ ತಂಡವು ಅಳಿಸಿ ಹಾಕಿದ್ ನೋಡ್ರಿ. ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ 150+ ರನ್ಗಳ ಟಾರ್ಗೆಟ್ ಗುರಿಯನ್ನು
ಕೇವಲ 10 ಓವರ್ಗಳಲ್ಲಿ ಮುಟ್ಟಿದ ತಂಡ ಎಂಬ ಹೆಗ್ಗಳಿಕೆ ಭಾರತ ತಂಡ ಅದಾಗ್ಯದ ನೋಡ್ರಿ. ಇನ್ನೂ 60 ಎಸೆತಗಳು ಬಾಕಿ ಇರುವಂತೆ ಗೆದ್ದ ತಂಡ ಭಾರತ ಆಗ್ಯದ ನೋಡ್ರಿ. ಇದಕ್ಕಿಂತ ಮುಂಚೆ ವೆಸ್ಟ್ ಇಂಡೀಸ್ ತಂಡವು ಸೌತ್ ಆಫ್ರಿಕಾ ತಂಡದ ವಿರುದ್ಧ ಇನ್ನೂ 37 ಎಸೆತಗಳು ಇರುವಂತೆ ಗೆದ್ದುಕೊಂಡಿದ್ ನೋಡ್ರಿ. ಆ ದಾಖಲೆಯನ್ನು ಇವಾಗ ಭಾರತ ತಂಡ ಅಳಿಸಿ ಹಾಕ್ಯದ ನೋಡ್ರಿ. ಇವೆಲ್ಲವೂ ಈ ಪಂದ್ಯದ ಕೆಲವು ದಾಖಲೆಗಳಾಗ್ಯಾವ ನೋಡ್ರಿ. ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಸಾಧಾರಣ ಮೊತ್ತಕ್ಕೆ ಕಟ್ಟಿ ಹಾಕಲು ಪ್ರಮುಖ ಕಾರಣರಾದ ಜಸ್ಪ್ರೀತ್ ಬುಮ್ರಾ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ನೋಡ್ರಿ. ಈ ಪಂದ್ಯದಲ್ಲಿ ಅದ್ಭುತವಾದ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ ಜಸ್ಪ್ರೀತ್ ಬುಮ್ರಾ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ನೋಡ್ರಿ. ಈ ಪಂದ್ಯದಲ್ಲಿ ಬುಮ್ರಾ ಅವರು 3 ವಿಕೆಟ್ ಪಡೆದು ಕಿವೀಸ್ ಬ್ಯಾಟ್ಸ್ಮನ್ ಗಳನ್ನು ಕಟ್ಟಿ ಹಾಕಿದ್ರು ನೋಡ್ರಿ. ಹಿಂಗಾಗಿ ಏನ್ ಮಾಡಿದ್ರಿ, ಕಿವೀಸ್ ತಂಡ ಕೇವಲ ಸಾಧಾರಣ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಭಾರತ ಮತ್ತು ಕಿವೀಸ್ ತಂಡಗಳ ನಡುವೆ 4ನೇ T20 ಪಂದ್ಯವು ವಿಶಾಖಪಟ್ಟಣಂನಾಗ ಜನವರಿ 28ರಂದು ಸಂಜೆ 7 ಗಂಟೆಗೆ ನಡೀತದ ನೋಡ್ರಿ. ಆ ಪಂದ್ಯದಾಗ ಸಹ ಭಾರತ ತಂಡ ಗೆಲ್ಲಲಿ ಎಂಬುದು ಭಾರತೀಯ ಕ್ರಿಕೆಟ್ ತಂಡದ ಅಭಿಮಾನಿಗಳ ಆಶಯ ಆಗ್ಯದ ನೋಡ್ರಿ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಕಮೆಂಟ್ ಮೂಲಕ ನನ್ನ ವಿಡಿಯೋ ಹೆಂಗ್ ಬರುತ್ತೋ ಅಂತ ನೀವು ಹೇಳ್ಬೇಕು ನೋಡ್ರಿ. ಯಾಕಂದ್ರೆ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ನೋಡ್ರಿ. ಈ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ನೋಡ್ರಿ. ಹಿಂಗಾಗಿ ವಿಡಿಯೋ ಮಾಡುತ್ತೇನ್ರಿ. ದಯವಿಟ್ಟು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.